ಓ ಆಹಾ, ತಂದೆಯವ್ರ ಥರನೇ ಮುಖದಲ್ಲಿ ಕಳೆ. ವಯಸ್ಸು ಚಿಕ್ಕದಾದ್ರೂ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಪಾಂಡಿತ್ಯ ಇದೆ ಅಂತ. ಅಪ್ಪ ಇಲ್ಲ, ಬಾಂಬೆಗೆ ಹೋಗಿದ್ದಾರೆ. ಇನ್ನೂ ಒಂದು ವಾರ ಆಗತ್ತೆ ಬರೋದು. ಗೊತ್ತಾಯ್ತು ಮಾತಾಜಿ, ಹೊರಗಡೆ ಬೋರ್ಡ್ ಹಾಕಿದಾರಲ್ಲ ಇನ್ನೊಂದು ವಾರ ಇರಲ್ಲ ಅಂತ. ಅವ್ರು ಇಲ್ಲದೆ ಹೋದ್ರೂ ಪರವಾಗಿಲ್ಲ, ನಾನು ಬಂದ ತಕ್ಷಣನೇ ನಿಮ್ಮನ್ನ ನೋಡೇ ಅನ್ಕೊಂಡ್ಬಿಟ್ಟೆ ನೀವು ನಿಮ್ಮ ತಂದೆಯವ್ರ ಥರನೇ ಅಂತ. ಹಾಗಾಗಿ ನನ್ನ ಸಮಸ್ಯೆನ ನೀವು ಪರಿಹಾರ ಮಾಡೇ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಇಲ್ಲ, ಅದು ನೀವಿನ್ನೇನೂ ಹೇಳೋದು ಬೇಡ. ನಿಮ್ಮ ಮುಖ ನೋಡಿದ್ರೇ ಗೊತ್ತಾಗ್ತಾ ಇದೆ ನನಗೆ. ನಾನು ನನ್ನ ಸಮಸ್ಯೆ ಹೇಳ್ತಾ ಹೋಗ್ತೀನಿ, ನೀವು ಪರಿಹಾರ ಹೇಳಿ ಅಷ್ಟೇ. ಅಲ್ಲ, ನೀವು ಚಿಕ್ಕವರು ಅನ್ನೋದು ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ ಅಲ್ವಾ? ಏನೂ ತೊಂದರೆ ಇಲ್ಲ. ನೀವು ಚಿಕ್ಕವರಾದ್ರೂ ನಿಮ್ಮ ಪಾಂಡಿತ್ಯ ದೊಡ್ಡದು. ಛೇ, ಹಾಗೇನಿಲ್ಲ. ಏನು ಹೇಳಲಿ ನನ್ನ ಸಮಸ್ಯೆನ? ನನಗಂತೂ ಈ ಸಂಸಾರದಲ್ಲಿ ಬೆಂದು ಸಾಕಾಗಿ ಹೋಗಿದೆ. ನನ್ನ ಮಗ ಒಂದು 6 ಗಂಟೆಯಿಂದ ನೋಡಿ ಒಂದು ಕಿರಿಕಿರಿ ಮಾಡ್ತಾನೆ, ಹೇಳೋದಲ್ಲ ಅದು. ಅವನು ಏನು ಓದ್ತಾ ಇದ್ದಾನೆ? ಅವನು UKG ಓದ್ತಾ ಇದ್ದಾನೆ. ಮಧ್ಯಾಹ್ನ ಎಷ್ಟು ಗಂಟೆಗೆ ಬರ್ತಾನೆ ಮನೆಗೆ? ಅವನು ಮಧ್ಯಾಹ್ನ 2 ಗಂಟೆಗೆಲ್ಲ ಬಂದ್ಬಿಡ್ತಾನೆ ಮನೆಗೆ. ನಿಮ್ಮ ಮನೆ ಹತ್ರ ಸುತ್ತಮುತ್ತ ಎಲ್ಲಾದರೂ ಅರಳಿ ಮರ ಇದೆಯಾ? ಅರಳಿ ಮರ ಇದೆ. ಅಲ್ಲಿ ನಮ್ಮನೆ ಹತ್ರನೇ ಒಂದು ಪಾರ್ಕ್ ಇದೆ, ಅಲ್ಲಿ ಅರಳಿ ಮರನೂ ಇದೆ. ಹಾಗಿದ್ರೆ ಒಂದು ಕೆಲಸ ಮಾಡಿ, ಪ್ರತಿದಿನನೂ ನೀವು ಅವನ್ ಕರ್ಕೊಂಡು ಹೋಗಿ ಅರಳಿ ಮರನ 4 ಸುತ್ತು ಪ್ರದಕ್ಷಿಣೆ ಹಾಕಿ, ಆಮೇಲೆ ಅಲ್ಲೇ 1-2 ತಾಸು ಸಮಯ ಕಳೆದು ಬನ್ನಿ, ಎಲ್ಲ ಸರಿ ಆಗತ್ತೆ. ಮಾಡ್ತೀನಿ, ನಾಳೆಯಿಂದನೇ ಮಾಡ್ತೀನಿ. ನೀವು ಹೇಳಿದ ಮೇಲೆ ಮಾಡದೇ ಇರೋಕ್ಕಾಗತ್ತಾ? ನೋಡಿದ್ರ, ನಂಗೆ ಗೊತ್ತಿತ್ತು ನೀವು ನಿಮ್ಮ ತಂದೆಯವ್ರ ಥರನೇ ಅಂತ. ಅಷ್ಟು ನಂಬಿಕೆನ ನಮ್ಮ ಅಮ್ಮನ ಕಾಲದಿಂದನೂ ನಿಮ್ಮ ತಂದೆಯವ್ರ ಮೇಲೆ ಇಟ್ಕೊಂಡು ಬಂದಿದ್ದೀವಿ. ಇನ್ನು ನಿಮ್ಮ ಮೇಲೇನೂ ಹಾಗೇ ನಂಬಿಕೆ ಇಟ್ಕೊಳ್ತೀವಿ. ಆಮೇಲೆ ಇನ್ನೊಂದು ಸಮಸ್ಯೆ, ನನ್ನ ಮಗ ಚೆನ್ನಾಗಿ ಊಟ ತಿಂಡಿ ಮಾಡ್ಕೊಂಡಿದ್ದ. ಸ್ವೀಟು ಅಂದ್ರಂತೂ ಅವನಿಗೆ ಪಂಚಪ್ರಾಣ, ಚೆನ್ನಾಗಿ 3 ಹೊತ್ತು ತಿಂತಾ ಇದ್ದ. ಈಗ 1 ವಾರ ಆಯ್ತು ಏನೂ ತಿನ್ನೋದಿಲ್ಲ. ಅದು ಏನಾಯ್ತು ಗೊತ್ತಾ? ನಮ್ಮ ಮನೆಯವರ ಅಕ್ಕ ಅಂದ್ರೆ ನಮ್ಮ ಅತ್ತಿಗೆ ಇದಾರಲ್ಲ, ಅವರು ಬಂದಿದ್ರು ಒಂದಿನ. ಆಗ ನಾನು ನನ್ನ ಮಗನಿಗೆ ಪ್ಲೇಟ್ ತುಂಬ ಊಟ ಕೊಟ್ಬಿಟ್ಟೆ. ಅವ್ರ ಕಣ್ಣು ಸರಿ ಇಲ್ಲ, ಅದ್ರಕ್ಕಿಂತ ಹೆಚ್ಚಾಗಿ ಅವ್ರ ಮಗ ಏನು ತಿನ್ನೋದಿಲ್ಲ. ಹಾಗಾಗಿ ಇನ್ನೊಬ್ರು ಮಕ್ಕಳೆಲ್ಲ ತಿಂದ ತಕ್ಷಣ ಅವ್ರಿಗೊಂಥರ ಹೊಟ್ಟೆ ಉರಿ, ಅವ್ರ ಕಣ್ಣೇ ಬಿದ್ದಿದೆ. ಅವತ್ತಿಂದಾನೇ ಅವರು ಮಧ್ಯಾಹ್ನ ಬಂದಿದ್ರು, ಅವತ್ತು ಸಂಜೆಯಿಂದಾನೇ ಅವನು ಊಟ ಮಾಡ್ತಾ ಇಲ್ಲ. ಓ ಹೌದಾ? ಅದಕ್ಕೆ ಒಂದು ಕೆಲಸ ಮಾಡಿ, ನಿಮ್ಗೆಲ್ಲಾದ್ರೂ ಈ ಬೇವಿನ ಸೊಪ್ಪು ಅಂದ್ರೆ ಕಹಿ ಬೇವು ಅಂತ ಹೇಳ್ತಾರಲ್ವಾ, ಅದೆಲ್ಲಾದ್ರೂ ಸಿಗತ್ತಾ? ಇದೆ. ವಾತಾಪಿ ಜೀರ್ಣೋ ಭವ. ಮಾಡ್ತೀನಿ. ಸರಿ, ಅದನ್ನ ಒಂದು 4 ಎಲೆಗಳನ್ನು ತಂದು ಅದನ್ನ ಸರಿಯಾಗಿ ಕುದಿಸಿ, ನಾನೊಂದು ಮಂತ್ರನ ಹೇಳ್ಕೊಡ್ತೀನಿ, ಅದನ್ನ ಹೇಳಿ ಅವನಿಗೆ ಕುಡಿಸ್ಬಿಡಿ. ವಾತಾಪಿ ಜೀರ್ಣೋ ಭವ ಅಂತ ಒಂದು 4 ಸಲ ಹೇಳಿ ಅವನಿಗೆ ಕೊಟ್ಬಿಡಿ. ಸರಿ ಆಗ್ತಾನಲ್ವಾ? ಅವನು ಸರಿ ಆಗ್ತಾನೆ. ಮಾಡ್ತೀನಿ. ಆಮೇಲೆ ಒಂದು ಸಮಸ್ಯೆ ಇದೆ, ಇದಕ್ಕೊಂದು ಪರಿಹಾರ ಹೇಳ್ಬಿಡಿ. ನಿಮ್ಮನ್ನ ನಾನು ಜೀವಮಾನ ಇಡೀ ನೆನ್ಪಿಟ್ಕೊಳ್ತೀನಿ. ಓ ಹೌದಾ? ಏನಿಲ್ಲ, ನಮ್ಮನೆ ಮುಂದೆ ಒಂದು ತುಳಸಿ ಗಿಡ ಮಾಡ್ಕೊಂಡಿದ್ದೀನಿ. ಈ ತುಳಸಿ ಗಿಡ ಅಂತೂ ಬಹಳ ಒಳ್ಳೇದಲ್ಲ? ಹೌದು, ತುಳಸಿ ಗಿಡ ತುಂಬಾ ಒಳ್ಳೇದು. ನಮ್ಮ ಅಪ್ಪನೂ ತುಳಸಿ ವನನೇ ಮಾಡಿದ್ದಾರೆ. ಓ ಹೌದಾ? ತುಳಸಿ ವನ ಹಾಳಾಗಿ ಹೋಗ್ಲಿ, ನಮ್ಮನೇಲಿ ಒಂದು ತುಳಸಿ ಗಿಡನೂ ಬದುಕ್ಸಕ್ ಆಗ್ತಾ ಇಲ್ಲ. ಆಮೇಲೆ ನಾನು ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ಯೋಚನೆ ಮಾಡಿದೆ. ನಮ್ಮನೆ ಪಕ್ಕ ಒಂದು ಕುಟುಂಬ ಇದೆ,
ಅವ್ರಿಗೆ ಯಾವಾಗ್ಲೂ ನಮ್ ನೋಡೋದೇ ಕೆಲಸ. ನಾವು ಎಲ್ಲೋ ದಿನಕ್ಕೆ ಒಂದ್ಸತಿ ಜಗಳ ಮಾಡ್ತೀವಿ ಬಿಟ್ರೆ ಹಾಗೆ ದಿನದ 24 ಗಂಟೆ ಏನ್ ಜಗಳ ಆಡಲ್ಲ. ಹಾಗಾಗಿ ನಮ್ಮ ಕುಟುಂಬ ಎಲ್ಲ ನೋಡಿದ್ರೆ ಅವರಿಗೆ ಬಹಳ ಹೊಟ್ಟೆ ಉರಿ, ಇವರೆಲ್ಲ ಚೆನ್ನಾಗಿದ್ದಾರೆ ಅಂತ. ಹಾಗೆ ಅವರು ಕಣ್ಣು ಹಾಕಿ ಒಂದಿನ ಒಂದ್ ಸ್ವಲ್ಪ ಒಳ್ಳೆ ಚಿಗುರು ಬರ್ತಾ ಇತ್ತು ತುಳಸಿ ಗಿಡ. ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿದ್ರು, ಹೋಗಿತ್ತು ನೋಡಿ. ಅಷ್ಟ್ರ ಮೇಲೆ ತುಳಸಿ ಗಿಡ ಬದುಕ್ಸಕ್ಕೆ ಆಗ್ತಾ ಇಲ್ಲ ನಮ್ಗೆ. ಈಗಂತೂ ಒಂದು 3 ತುಳಸಿ ಗಿಡ ಆಯ್ತು ನಾನು ನೆಟ್ಟು, ಬದುಕ್ತಾನೆ ಇಲ್ಲ. ನಂಗಂತೂ ವ್ಯಥೆ ಆಗೋಗಿದೆ. ಆ ತುಳಸಿ ಗಿಡ ಎಲ್ಲ ಮನೆ ಮುಂದೆ ಇಲ್ಲ ಅಂತಂದ್ರೆ ನಂಗೆ ಬಹಳ ಕಷ್ಟ ಆಗತ್ತೆ. ಓ ಹೌದಾ? ಅಂದ ಹಾಗೆ ನಿಮ್ ಮಗ ಆ ತುಳಸಿ ಗಿಡದ ಹತ್ರ ಜಾಸ್ತಿ ಓಡಾಡ್ತಾನ? ಹಾ, ಅವನು ಸ್ವಲ್ಪ ಅಲ್ಲೇ ಆ ತುಳಸಿ ಕಟ್ಟೆ ಮಾಡಿದೀನ ಒಂದು, ಅಲ್ಲೇ ಆಡ್ತಾ ಇರ್ತಾನೆ ಯಾವಾಗ್ಲೂ. ಓ ಹೌದಾ? ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನಿಮ್ಮ ಮನೆ ದೇವರ ಹೆಸರನ್ನ ನೆನೆದು ಒಂದು ಸ್ವಲ್ಪ ಅಕ್ಕಿ ಕಾಳನ್ನ ಸ್ವಲ್ಪ ಅರಿಶಿಣ ಕುಂಕುಮ ಹಾಕಿ ಮಿಕ್ಸ್ ಮಾಡಿ ಅದನ್ನ ಒಂದು ಚಿಕ್ಕ ತಟ್ಟೆಯಲ್ಲಿ ಒಂದು ಇಷ್ಟು ಸಾಕಾ? ಅಕ್ಷತೆನ ಅದ್ರಲ್ಲಿ ಹಾಕಿ ಇಟ್ಬಿಡಿ. ಹಾ, ಮಾಡ್ತೀನಿ. ನನ್ನ ಮಗನ್ಗೆ ಆಚೆ ಎಲ್ಲೂ ಹೋಗಕ್ ಬಿಡಲ್ಲ. ಹಾ, ಸಾಕಾಗತ್ತೆ. ಅಷ್ಟು ಚಿಕ್ಕ ತಟ್ಟೆಯಲ್ಲಿ ಅದನ್ನ ಹಾಕಿ ನಿಮ್ಮ ತುಳಸಿ ಗಿಡದ ಹತ್ರ ಇಟ್ಬಿಡಿ. ನಿಮ್ಮ ಮಗನ್ಗೆ 1 ವಾರ ಆ ತುಳಸಿ ಗಿಡದ ಹತ್ರ ಹೋಗ್ಬಾರ್ದು ಅಂತ ಹೇಳಿ, ದೇವರದ್ದು ಅಂತ ಹೇಳಿ, ಮಗು ಅರ್ಥ ಮಾಡ್ಕೊಳತ್ತೆ. ಹಾ, ಮಾಡ್ತೀನಿ. ಇನ್ನೂ ಸುಮಾರು ಸಮಸ್ಯೆ ಎಲ್ಲ ಇದೆ. ಇನ್ನೊಂದಿನ ನಿಮ್ಮ ತಂದೆಯವ್ರು ಬಂದ ಮೇಲೆ ನಾನು ಬರ್ತೀನಿ. ಆಗ ಅವ್ರ ಹತ್ರ ಇನ್ನೊಂದಷ್ಟು ಪರಿಹಾರ ಕೇಳ್ತೀನಿ. ಎಷ್ಟಂದ್ರೂ ಅನುಭವ ಜಾಸ್ತಿ ಇದೆ ಅಲ್ವಾ. ಈಗ ನಿಮ್ದು ಫೀಸು ಎಷ್ಟು ಅದೆಲ್ಲ ಬೇಡ. ಈಗ ನಿಮಗೆ ರಿಸಲ್ಟ್ ಸಿಕ್ಕಿದ ಮೇಲೆ ಆಮೇಲೆ ನಮ್ಮ ತಂದೆಯವ್ರು ಬಂದ ಮೇಲೆ ಅವ್ರಿಗೇನೆ ಫೀಸ್ ಕೊಟ್ಬಿಡಿ. ಅಯ್ಯೋ, ಎಲ್ಲದು ತಂದೆಯವ್ರ ತರಾನೇ. ನಿಮ್ಮ ತಂದೆಯವರು ಹಾಗೆ ಯಾವಾಗ್ಲೂ ಅವರು ಪಾಂಡಿತ್ಯಕ್ಕೆ ಬೆಲೆ ಕೊಡ್ತಿದ್ರು ಬಿಟ್ರೆ ದುಡ್ಡಿಗೆ ಆಗಿ ಆಸೆ ಪಟ್ಟವ್ರೇ ಅಲ್ಲ. ಆ ರೀತಿ ಪಾಂಡಿತ್ಯಕ್ಕೆ ಒಂದೇ ಬೆಲೆ ಕೊಟ್ಟ ಹೋದಾಗ ದುಡ್ಡು ತಾನಾಗೆ ಬರುತ್ತೆ, ದುಡ್ಡಿನ ಹಿಂದೆ ಹೋಗ್ಬಾರ್ದು. ಅಯ್ಯೋ, ನಮಸ್ಕಾರ ಎಲ್ಲ ಮಾಡಬೇಡಿ. ನಿಮಗಲ್ಲ, ನಿಮ್ಮ ಪಾಂಡಿತ್ಯಕ್ಕೆ, ನಿಮ್ಮ ತಿಳುವಳಿಕೆಗೆ ನಮಸ್ಕಾರ. ಆಯ್ತು, ನಾನಿನ್ ಬರ್ತೀನಿ. ನೀವು ಹೇಳಿರೋದನ್ನೆಲ್ಲ ಕಟ್ಟುನಿಟ್ಟಾಗಿ ಮಾಡ್ತೀನಿ. ಸರಿ, ಒಳ್ಳೇದಾಗ್ಲಿ, ಹೋಗ್ಬನ್ನಿ. ಓ ಹಲೋ ಮಾತಾಜಿ, ನಮಸ್ಕಾರ. ಯಾರು? ನಾನು ಯಾರು ಅಂತ ಗೊತ್ತಾಯ್ತಾ? ಈಗ 1 ವಾರದಿಂದ ಬಂದಿದ್ನಲ್ಲ, ಅರಳಿ ಮರ, ತುಳಸಿ ಗಿಡ. ಹಾ, ನಮಸ್ತೆ ಅಮ್ಮ, ನಮಸ್ತೆ. ನೀವು ಹೇಳಿದ್ದೆಲ್ಲ ಮಾಡಿದೆ, ನನಗೆ ಎಲ್ಲದಕ್ಕೂ ಪರಿಹಾರ ಸಿಕ್ಕಿದೆ. ಬಹಳ ಖುಷಿ ಆಯ್ತು. ಹೌದಾ? ತುಂಬಾ ಖುಷಿ ಆಯ್ತು. ಎಲ್ಲರೂ ಒಳ್ಳೇದಾಗಿದ್ರೆ ನಮಗೂ ಖುಷಿನೇ. ನಿಮ್ಮ ತಂದೆಯವ್ರಿಗೆ ಫೋನ್ ಮಾಡಿ ನಿಮ್ಮ ನಂಬರ್ ತಗೊಂಡು ನಿಮ್ಮ ಹತ್ರನೇ ಮಾತಾಡಬೇಕು ಅಂತ ಫೋನ್ ಮಾಡ್ತಾ ಇದ್ದೀನಿ. ಓ ಹೌದಾ? ಒಳ್ಳೇದಾಯ್ತು. ಒಂದಿನ ನಿಮ್ಮನ್ನು ಭೇಟಿ ಮಾಡೇ ಮಾತಾಡಬೇಕು ಅಂತ ನಿರ್ಧಾರ ಮಾಡ್ಕೊಬಿಟ್ಟಿದ್ದೀನಿ. ಬರ್ತೀನಿ ಒಂದಿನ. ಆಯ್ತಮ್ಮ, ಭೇಟಿ ಆಗ್ತೀನಿ. ಹಾ, ಆಯ್ತು. ನಮಸ್ಕಾರ. ಆಯ್ತು, ಸರಿ. ನಾನು ಅನ್ಕೊಂಡಂತಹ ಒಂದು ಪ್ಲಾನು ಯಶಸ್ವಿಯಾಗಿದೆ. ಮನುಷ್ಯನಿಗೆ ನಂಬಿಕೆಗಿಂತ ದೊಡ್ಡ ಅಸ್ತ್ರ ಬದುಕಲ್ಲಿ ಯಾವುದೂ ಇಲ್ಲ. ನಮ್ಮ ಎದುರಿಗಿರುವಂತಹ ಮನುಷ್ಯರನ್ನ ನಂಬೋದು ಅಥವಾ ನಾವೊಂದು ಶಕ್ತಿಯನ್ನ ನಂಬೋದು. ಆ ನಂಬಿಕೆ ಅನ್ನೋದೇ ನಮ್ಮ ಬದುಕಿನಲ್ಲಿ ಪಾಸಿಟಿವ್ ಎನರ್ಜಿ. ಇದರಿಂದ ನಮ್ಮ ಎಲ್ಲಾ ಕೆಲಸಗಳು ಸುಸೂತ್ರವಾಗಿ ಸಾಗುತ್ತೆ. ನಾನು ಈ ಒಂದು ಕೇಸಲ್ಲೂ ಮಾಡಿದ್ದು ಅಷ್ಟೇ. ಆ ಮಗುವನ್ನ ಅರಳಿ ಮರದ ಹತ್ರ ಹೋಗಿ ಸುತ್ಕೊಂಡು ಬರಬೇಕು ಅಂತ. ಆ ಮಗು ಮಧ್ಯಾಹ್ನದಿಂದ ಮನೆಗೆ ಬಂದು ಇಡೀ ದಿನ ಆ ಒಂದು 4 ಗೋಡೆ ಮಧ್ಯೆ ಕಳಿಬೇಕಾದಾಗ ಸಂಜೆ ಅನ್ನೋಷ್ಟರ ಹೊತ್ತಿಗೆ ಆ ಮಗುವಿಗೆ ಬೇಸರ ಆಗಿ ಅದು ಹಠವನ್ನ ಮಾಡೋದು ಸಹಜ. ಒಂದಷ್ಟು ಹೊತ್ತು ಹೊರಗಡೆ ಸಮಯ ಕಳೆದು ಮತ್ತೆ ಮನೆಗೆ ಬಂದ ಮೇಲೆ ಆ ಮಗುವಿಗೂ ಕೂಡ
ಕಿರಿಕಿರಿ ಇರೋದೇ ಇಲ್ಲ. ಮೊದಲನೇ ಸಮಸ್ಯೆಗೆ ಪರಿಹಾರ ಸಿಕ್ತು. ಇನ್ನು ಎರಡನೇ ಸಮಸ್ಯೆ, ಮಗು ಊಟನೇ ಮಾಡೋದಿಲ್ಲ ಅಂತ. ಆ ಮಗುವಿಗೆ ಸ್ವೀಟು ಅಂದ್ರೆ ತುಂಬಾ ಇಷ್ಟ ಅಂತ ಅವರೇ ಹೇಳಿದ್ರು. ಹಾಗಾಗಿ ಆ ಸ್ವೀಟ್ ಅನ್ನ ತಿಂದು ತಿಂದು ದೇಹ ನಂಜಾಗಿರುತ್ತೆ. ಕಹಿ ಬೇವಿನ ರಸವನ್ನ ಕುಡಿದಾಗ ಆ ನಂಜು ಕಡಿಮೆ ಆಗುತ್ತೆ. ಅದರಿಂದ ಹಸುವು ಕೂಡ ಚೆನ್ನಾಗಿ ಆಗತ್ತೆ. ಮೂರನೇದು ತುಳಸಿ ಗಿಡದ ವಿಚಾರ. ಮಕ್ಕಳಿಗೆ ಸಾಮಾನ್ಯವಾಗಿ ಈ ತುಂಬಾ ಚಂದವಾದಂತಹ ಗಿಡಗಳನ್ನು ನೋಡಿದಾಗ ಒಂದು ಅಭ್ಯಾಸ ಕೆಲವರಲ್ಲಿ ಇರುತ್ತೆ. ಆ ಒಂದು ಗಿಡಕ್ಕೆ ಯೂರಿನ್ ಅನ್ನ ಪಾಸ್ ಮಾಡೋದು. ಪ್ರತಿನಿತ್ಯ ಈ ರೀತಿ ಮಾಡಿದಾಗ ಎಂಥ ಗಿಡ ಆದ್ರೂ ಕೂಡ ಸಾಯುತ್ತೆ. ಹಾಗಾಗಿ ಆ ಮಗುವಿಗೆ ಒಂದು ನಿಯಮದ ಹೆಸರಲ್ಲಿ ಒಂದು ಅಕ್ಕಿ ಕಾಳನ್ನ ಹಾಕಿ ಅಲ್ಲಿಟ್ಟು ದೇವರ ಹೆಸರನ್ನ ಹೇಳಿದಾಗ ಆ ಮಗು ಅದನ್ನ ನಂಬ್ಕೊಳ್ಳುತ್ತೆ. ತಾಯಿಗೂ ಕೂಡ ಒಂದು ನಂಬಿಕೆ ಇರುತ್ತೆ. ಕಟ್ಟುನಿಟ್ಟಾಗಿ ತನ್ನ ಮಗುವಿನ ಹತ್ರ ಅದನ್ನ ಪಾಲಿಸುತ್ತೆ. ಇಲ್ಲಾಗಿದ್ದು ಕೂಡ ಇದೆ. ಹೀಗಾಗಿ ನಮ್ಮ ಇಡೀ ಜೀವನ ನಿಂತಿರೋದೇ ನಂಬಿಕೆ ಮೇಲೆ. ಆ ನಂಬಿಕೆ ಎನ್ನುವಂತಹ ಶಕ್ತಿ ನಾವು ಯಾವುದ್ರ ಮೇಲೆ ಇಟ್ಟಿರ್ತೀವಿ ಅದರ ಮೇಲೆ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ವರ್ಕ್ ಆಗುತ್ತೆ.